ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಹೀಗಾಗಿ ಅವರ ಅಂತಿಮ ಕ್ರಿಯೆ ಮಾಡಲಿಕ್ಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳಾಗ್ತಾ ಇದೆ. ರೇವಣ್ಣ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇಟ್ಟರೆ ಇದೇ ಸ್ಥಳದಲ್ಲಿ ಅಂತಿಮ ದರ್ಶನ ಹಾಗೂ ಅಂತಿಮ ಕ್ರಿಯೆ ಎರಡೂ ಆಗುತ್ತೆ. ನಾವೀಗ ಇರೋದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಅಂತ ಹೇಳಿದ್ರೆ ನೀವು ಮೊದಲೇದಾಗಿ ಆರಂಭಿಸುವುದು ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ. ನಿಮ್ಮ ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಕಾಣ್ತಾ ಇದೆ. ಈ ದೇವಸ್ಥಾನ ಯಾಕಂದ್ರೆ ಯಾವುದೇ ಒಳ್ಳೆ ಕೆಲಸ ಇರಲಿ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಹೀಗಾಗಿ ಬೆಟ್ಟದ ರಂಗನಾಥ ಸ್ವಾಮಿ ದೇವೇಗೌಡ ಕುಟುಂಬಕ್ಕೆ ಅಷ್ಟು ಪ್ರಮಾಣದ ನೆರವಾಗಿತ್ತು. ಹೀಗಾಗಿ ಆ ದೇವರ ತಪ್ಪಲಿನಲ್ಲಿ, ಯಾಕಂದ್ರೆ ಒಂದು ಅವರ ಸಂಕಲ್ಪ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಹೀಗಾಗಿ ದೇವಸ್ಥಾನ ಮೇಲ್ಗಡೆ ಕಾಣ್ತಾ ಇದೆ ಗುಡ್ಡ, ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಿನಲ್ಲಿ ದೇವೇಗೌಡರ ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತ ಜಮೀನಿನಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ನೀವು ನೋಡಬಹುದು, ಈಗ ಈ ಸ್ಥಳದಲ್ಲಿ ತೆಂಗಿನ ಮರಗಳಿತ್ತು, ಇದನ್ನ ತೆರವು ಮಾಡಿ ಬೇರೆಡೆ ಸ್ಥಳಾಂತರ ಮಾಡಿ ಇಲ್ಲಿಗ ಏನೇನು ಸಮಸ್ಯೆಗಳಾಗಬಾರದು, ಏನೂ ಕೂಡ ಸಮಸ್ಯೆಗಳಾಗಬಾರದು, ಇದೇ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಿ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇತ್ತು. ದೇವೇಗೌಡ ಕುಟುಂಬಸ್ಥರು, ರೇವಣ್ಣ ಸೇರಿ ಹಲವಾರು ಜನ ಇಲ್ಲಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಸ್ಥಳದಲ್ಲಿ ಯಾಕಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಇಲ್ಲಿಗ ಪೆಂಡಾಲ್ ವ್ಯವಸ್ಥೆಗಳನ್ನು ಕೂಡ ಹಾಕಿ ಇಲ್ಲಿ ಸಮಸ್ಯೆಗಳಾಗಬಾರದು ಆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ನಾಳೆ ಇಲ್ಲಿ ಇದೇ ಸ್ಥಳದಲ್ಲೂ ಕೂಡ ಇದು ಅಂತಿಮ ದರ್ಶನ ಕೂಡ ಇಡಲಾಗುತ್ತೆ. ನೀವು ನೋಡಬಹುದು, ಈಗ ಇಲ್ಲಿಗ ಐಜಿಪಿ ಆಗಿರ್ತಕ್ಕಂಥ ಬೋರಲಿಂಗಯ್ಯ ಅವರು, ಅದೇ ರೀತಿಯಾಗಿ SP ಸೇಂತ ಎಲ್ಲರೂ ಕೂಡ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಸ್ಥಳಕ್ಕೆ ಭದ್ರತೆಯಲ್ಲಿ ಸಮಸ್ಯೆಗಳಾಗಬಾರದು ಈ ನಿಟ್ಟಿನಲ್ಲಿ ಒಂದು ಸ್ಥಳಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಿ ಅವರೊಂದಿಗೆ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿಗ ನೀವು ನೋಡಬಹುದು ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡು ಈಗ ಪೆಂಡಾಲ್ಗಳಂತಂದು ಕೂಡ ಶಾಮೀನವರು ಕೂಡ ಪೆಂಡಾಲ್ಗಳಂತಂದು ನಾಳೆ ಅಂತಿಮ ದರ್ಶನ ಆಗುತ್ತೆ. ಇಲ್ಲಿ ಅಂತ್ಯಕ್ರಿಯೆ ಕೂಡ ಆಗುತ್ತೆ. ಇಲ್ಲಿ ಬಂದವ್ರಿಗೆ ಸಮಸ್ಯೆಗಳಾಗಬಾರದು ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಈ ಸ್ಥಳದಲ್ಲಿ ಕ್ರಿಯೆಯು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನಾಳೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಕ್ರಿಯೆಯು ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಇಲ್ಲಿ ಒಂದು ಎಕರೆ ಜಾಗದಲ್ಲಿ ಇಲ್ಲಿ ಒಂದು ದೊಡ್ಡ ಮಟ್ಟಿಗೆ ಅಂತ್ಯಕ್ರಿಯೆ ಆದ ಬಳಿಕ ಒಂದು ಸ್ಮಾರಕ ಕೂಡ ನಿರ್ಮಾಣ ಮಾಡುವಂತ ಕನಸು ಕೂಡ ದೇವೇಗೌಡರ ಕುಟುಂಬಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಬೇರೆ ಬೇರೆ ಕಾನ್ಸೆಪ್ಟ್ ಇರೋದಕ್ಕೋಸ್ಕರವಾಗಿ ವಿಶಾಲ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅದರ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ಮಾಡ್ತಿರ್ತಕ್ಕಂಥದ್ದು. ಈ ಮೂಲಕವಾಗಿ ಇಲ್ಲಿ ನಾಳೆಗೆ ಚೆನ್ನಮ್ಮಾಜಿ ಅವರಿಗೆ ಪಾರ್ಥಿವ ಶರೀರಕ್ಕೆ ಒಂದು ಅಂತಿಮ ವಿದಾಯವನ್ನು ಸಲ್ಲಿಸಬೇಕು ಈ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ರೂಪೇಶ್ ಮೈದೂರು, ಪವರ್ ಟಿವಿ, ಹಾಸನ.